ದರ್ಶನ್ ಅಭಿನಯದ ಡಬಲ್ ಟ್ರೈಲರ್ ಔಟ್. ಡೆವಿಲ್ ಚಿತ್ರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಹವಾ. ಅಪ್ಲೋಡ್ ಆದ ಕೆಲವೇ ಕ್ಷಣದಲ್ಲಿ ಮಿಲಿಯನ್ ವ್ಯೂಸ್. ಡೆವಿಲ್ ಚಿತ್ರರಂಗದಲ್ಲಿ ಕನ್ನಡಿಗರಿಗೆ ಅವಕಾಶ ಇದೆ. ದರ್ಶನ್ ಒಂದು ಮಾತು ಸದಾ ಹೇಳ್ತಾ ಇದ್ರು, ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತಾನೆ ಹೇಳ್ತಾ ಇದ್ರು. ಆ ಪ್ರಕಾರ ಇಲ್ಲಿ ಕನ್ನಡದ ಕಲಾವಿದರೇ ಇದ್ದಾರೆ. ಅದಕ್ಕೂ ಹೆಚ್ಚಾಗಿ ಈ ಒಂದು ಚಿತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಮಿಂಚಿರುವ ಮತ್ತು ಮಿಂಚ್ತಾ ಇರುವ ಸ್ಪರ್ಧಿಗಳೇ ಇದ್ದಾರೆ. ಒಳ್ಳೆ ಪಾತ್ರಗಳೇ ಇವರಿಗೆ ಸಿಕ್ಕಿವೆ. ನಾಯಕಿ ರಚನಾ ರೈ ಪಾತ್ರಕ್ಕೂ ಇಲ್ಲಿ ಮಹತ್ವ ಇದೆ. ಆದ್ರೆ ಚಿತ್ರದಲ್ಲಿರುವಂತಹ ಶರ್ಮಿಳಾ ಮಾಡ್ರೆ ಪಾತ್ರ ಮಾತ್ರ ಇನ್ನೂ ರಿವೀಲ್ ಆಗಿಲ್ಲ. ಅದರ ಹೊರತಾಗಿ ಇದರ ಪಾತ್ರಗಳು ಒಂದೊಂದು ಸ್ಟೋರಿ ಇಲ್ಲಿದೆ ನೋಡಿ. ಡೆವಿಲ್ ಚಿತ್ರದಲ್ಲಿ ವಿನಯ್ ಗೌಡ ಕೂಡ ಇದ್ದಾರೆ. ಈ ಹಿಂದಿನ ಬಿಗ್ ಬಾಸ್ ಸೀಸನ್ ಅಲ್ಲಿ ವಿನಯ್ ಗೌಡ ಸಖತ್ತಾಗಿ ಆಡಿದ್ರು. ವಿಲನ್ ಅಂತಲೂ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಆದ್ರೆ ಡೆವಿಲ್ ಚಿತ್ರದಲ್ಲಿ ಇವರಿಗೆ ಕಂಪ್ಲೀಟ್ ವಿಲನ್ ರೋಲ್ ಇದ್ದಂತೆ ಇಲ್ಲ. ಶ್ರೀಮಂತರ ಮನೆಯಲ್ಲಿ ಯುವಕನ ರೀತಿ ಕಾಣಿಸ್ತಿದ್ದಾರೆ. ದರ್ಶನ್ ಜೊತೆಗೂ ಕೆಲವು ದೃಶ್ಯಗಳು ಇವೆ. ಅದರಲ್ಲಿ ಫೈಟ್ ಸೀನ್ ಅಲ್ಲೂ ವಿನಯ್ ಗೌಡ ಇದ್ದಾರೆ. ಆದ್ರೆ ದರ್ಶನ್ ಜೊತೆಗೆ ಹೊಡೆದಾಡುವ ದೃಶ್ಯ ಏನೂ ರಿವೀಲ್ ಆಗಿಲ್ಲ. ಆದ್ರೆ ದರ್ಶನ್ ಚಮಕ್ ಕೊಡುವ ದೃಶ್ಯ ಇಲ್ಲಿ ರಿವೀಲ್ ಆಗಿದೆ. ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಬಂದು ಡೈಲಾಗ್ ಹೊಡೆಯುತ್ತಾನೆ. ತುಂಬಾ ಸೆಕೆ ಇದೆ, ಫ್ಯಾನ್ ಹಾಕಿ ಅನ್ನೋದನ್ನ ತಮ್ಮ ಶೈಲಿಯಲ್ಲೇ ಹೇಳಿದ್ದಾನೆ. ಇದೇ ದೃಶ್ಯದಲ್ಲಿ ಶೋಭರಾಜ್ ರೋಲ್ ಏನು ಅನ್ನೋದು ಕೂಡ ರಿವೀಲ್ ಆಗಿದೆ. ಇನ್ನುಳಿದಂತೆ ಈ ದೃಶ್ಯ ಚಿತ್ರದ ಮೊದಲ ಟ್ರೈಲರ್ ಅಲ್ಲಿಯೇ ರಿವೀಲ್ ಆಗಿದೆ. ಚಿತ್ರದಲ್ಲಿ ಇನ್ನೂ ಸಾಕಷ್ಟು ಕ್ಯಾರೆಕ್ಟರ್ಗಳಿವೆ. ಅದರಲ್ಲಿ ಚಂದುಗೌಡ ಕೂಡ ಇದ್ದಾರೆ. ಚಂದುಗೌಡ ಸೀರಿಯಲ್ ಲೋಕದಲ್ಲೇ ಹೆಸರು ಮಾಡಿದ್ದಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಚಂದುಗೌಡ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಚಂದುಗೌಡ ಸಖತ್ ರೋಲ್ ಕೂಡ ಮಾಡಿದ್ದಾರೆ ಅಂತ ಅನ್ಸುತ್ತಿದೆ. ಚಂದುಗೌಡ ಈ ಚಿತ್ರದಲ್ಲಿ ಡೆವಿಲ್ ದೋಸ್ತ್ ಅನಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅದು ಟ್ರೈಲರ್ ಅಲ್ಲಿ ರಿವೀಲ್ ಆಗಿದೆ. ಎ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಡೈಲಾಗ್ ಹೇಳುವ ಸಮಯದಲ್ಲೇ ಚಂದುಗೌಡ ಹಾಗೂ ದರ್ಶನ್ ಹಗ್ ಮಾಡೋ ದೃಶ್ಯವೂ ಇಲ್ಲಿದೆ. ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ದ ಸೇಮ್ ಫಾದರ್. ಏನು ಈ ಚಿತ್ರದಲ್ಲಿ ಅಚ್ಯುತ್ ಕುಮಾರ್ ನಟಿಸಿದ್ದಾರೆ. ಇವ್ರದ್ದು ಪ್ರಮುಖ ರೋಲ್ ಅಂತಾನೆ ಹೇಳ್ಬಹುದು. ಮಹೇಶ್ ಮಾಂಜ್ರೇಕರ್ ಪಾತ್ರವೂ ಕೂಡ ಇಲ್ಲಿದೆ. ಇದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಕುರ್ಚಿಗಾಗಿ ಕಿತ್ತಾಟ ಅನ್ನೋ ಅರ್ಥದಲ್ಲೇ ಒಂದಿಷ್ಟು ದೃಶ್ಯಗಳು ಟ್ರೈಲರ್ ಅಲ್ಲಿ ರಿವೀಲ್ ಆಗಿರುವಂತದ್ದು ಹೇಳ್ಬಹುದು. ಎಂಟರ್ಟೈನ್ಮೆಂಟ್ ಬ್ಯೂರೋ, ರಬಲ್ ಟಿವಿ, ಬೆಂಗಳೂರು.